ಕಾರ್ಯಕ್ರಮದಲ್ಲಿ ಈಗ ಬೆಳಗಾವಿಯ ಸುದ್ದಿ. ಫೇಸ್ಬುಕ್ನಲ್ಲಿ ಲವ್, ಮ್ಯಾರೇಜ್, ದೋಖಾ ಹಾಗೂ ಕಣ್ಣೀರಿನ ಕಥೆ. ಪ್ರೀತಿಸಿ ಮದುವೆಯಾಗಿ ಯೋಧನಿಂದ ವಂಚನೆ ಆಯ್ತಾ? ಯೋಧನ ಮನೆಯ ಎದುರು ಈಗ ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಸಾಮಾಜಿಕ ಹೋರಾಟಗಾರ್ತಿ ಪ್ರಮೋದ ಧರಣಿ ಕೂತಿದ್ದಾರೆ. ಯೋಧ ಅಕ್ಷಯ್ ನಲವಡೆ ವಿರುದ್ಧ ವಂಚನೆಯ ಆರೋಪ ಮಾಡ್ತಿದ್ದಾರೆ. ಬಿಜಗರ್ಣಿ ಗ್ರಾಮದ ಮನೆಯ ಎದುರು ಪ್ರಮೋದ ಧರಣಿ ಮಾಡ್ತಾ ಇದ್ದಾರೆ. ಈ ಯೋಧ ನನ್ನನ್ನ ಮೋಸ ಮಾಡ್ತಾ ಇದ್ದಾನೆ ಅಂತ ಆರೋಪ ಮಾಡ್ತಾರೆ. 2019ರಲ್ಲಿ ಲವ್ ಆಗುತ್ತೆ. 2020ರ ಮಾರ್ಚ್ನಲ್ಲಿ ಇಬ್ರು ಮದುವೆ ಆಗ್ತಾರೆ. ಬೆಳಗಾವಿಯಲ್ಲಿ ಅಕ್ಷಯ್ ಪ್ರಮೋದ 2020ರಲ್ಲಿ ವಿವಾಹ ಆಗ್ತಾರೆ. 4 ವರ್ಷದ ಬಳಿಕ ಮತ್ತೊಂದು ಮದುವೆಗೆ ಈಗ ಯೋಧ ಸಿದ್ಧತೆ ನಡೆಸಿದ್ನ ಆ ಆರೋಪ ಮಾಡ್ತಾ ಇದ್ದಾರೆ ಪ್ರಮೋದ. ಈಗ ಗಂಟು ಮೂಟೆ ಸಮೇತ ಅಕ್ಷಯ್ ಮನೆಗೆ ಪ್ರಮೋದ ಬಂದಿದ್ದಾರೆ. ಮನೆಗೆ ಬೀಗ ಹಾಕಿ ಓಡಿ ಹೋಗಿದ್ದಾರಂತೆ ಅಕ್ಷಯ್ ಕುಟುಂಬಸ್ಥರು. ನ್ಯಾಯ ಕೊಡಿಸಿ ಅಂತ ಈಗ ಪ್ರಮೋದ ಕಣ್ಣೀರ್ ಹಾಕ್ತಾ ಇದ್ದಾರೆ. 2019ರಲ್ಲಿ ಪರಿಚಯ ಆಗತ್ತೆ, ಲವ್ ಆಗತ್ತೆ. ಅದಾದ ನಂತರ 2020ರಲ್ಲಿ ಮದುವೆ ಆಗ್ತಾರೆ. ಮದುವೆ ಆಗಿ 4 ವರ್ಷದ ನಂತರ ಈಗ ಯೋಧ ಮತ್ತೊಂದು ಮದುವೆಗೆ ಸಿದ್ಧತೆ ಮಾಡಿಕೊಂಡ್ರು. ಯೋಧ ಅಕ್ಷಯ್ ಮನೆಯ ಮುಂದೆ ಪ್ರಮೋದ ಧರಣಿ ಮಾಡ್ತಾ ಇದ್ದಾರೆ. ಪ್ರಮೋದ ಮನವೊಲಿಕೆಗೆ ಪೊಲೀಸರು ಪ್ರಯತ್ನ ಪಟ್ಟರು. ದೂರು ಕೊಟ್ಟು ಮನೆಗೆ ಹೋಗಿ ಅಂತ ಪೊಲೀಸರು ಮನವಿ ಮಾಡಿಕೊಳ್ತಾರೆ. ಧರಣಿಗೆ ಕುಳಿತಂತ ಮಹಿಳೆ ಜೊತೆಗೆ ದೂರು ನೀಡಲ್ಲ, ಅಕ್ಷಯ್ ಜೊತೆ ಜೀವನ ಮಾಡ್ತೀನಿ ಅಂತ ಪಟ್ಟು ಹಿಡಿದಿದ್ದಾಳೆ. ಈ ಪ್ರಮೋದ ಅಕ್ಷಯ್ ವಿರುದ್ಧ ದೂರು ನೀಡಲ್ಲ ಅಂತ ಪ್ರಮೋದ ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಈ ಕೇಸ್ ಬಹಳ ತಲೆನೋವಾಗಿದೆ. ಒಂದಿಷ್ಟು ಫೋಟೋ ಸಾಕ್ಷಿಗಳನ್ನ ತೋರಿಸ್ತಾ ಇದ್ದಾರೆ ಪ್ರಮೋದ. ಸಾಮಾಜಿಕ ಕಾರ್ಯಕರ್ತೆಯವರು ಫೇಸ್ಬುಕ್ ಮೂಲಕವಾಗಿ ಪರಿಚಯ ಆಗಿ ಅನಂತರದಲ್ಲಿ 2020ರಲ್ಲಿ ಮದುವೆ ಆಗುತ್ತೆ. ಒಂದು ಸಣ್ಣ ಮನೆಯಲ್ಲಿ ಆಗುತ್ತೆ ಮದುವೆ. ಅದಾದ ಮೇಲೆ ಈಗ ಈ ಯೋಧ ದೋಖಾ ಮಾಡಿದ್ದಾನೆ ಅಂತ ಪ್ರಮೋದ ಆರೋಪ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಆ ವ್ಯಕ್ತಿ ಮತ್ತೊಂದು ಮದುವೆಗೂ ಕೂಡ ರೆಡಿ ಆಗಿದ್ದಾನೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಸರ್ 2019ರಲ್ಲಿ ಅಕ್ಷಯ್ ಗಣಪತಿ ನಲ್ವಡೆ ಬಿಜಗರ್ಣಿ ಊರದ ಹುಡುಗ ನನಗೆ ಫೇಸ್ಬುಕ್ ಮುಖಾಂತರ ಪರಿಚಯ ಆಗ್ತಾನೆ ಸರ್. ನನ್ನ ಕೆಲಸದ ಬಗ್ಗೆ ಎಲ್ಲ ಅವನು ನನ್ನ ಫೇಸ್ಬುಕ್ ಸ್ಟಡಿ ಮಾಡಿರ್ತಾರೆ ಸರ್. ನಾನು ಏನು ಕೆಲಸ ಮಾಡ್ತೀನಿ ಏನಿಲ್ಲ ಅಂತ ಅದನ್ನೆಲ್ಲ ನೋಡಿ ನಾನು ನಿಮ್ಮ ಕೆಲಸದ ಬಗ್ಗೆ ತುಂಬಾ ಇನ್ಸ್ಪೈರ್ಡ್ ಆಗಿದ್ದೀನಿ. ನನಗೆ ಲೈಫ್ನಲ್ಲಿ ನಿಮ್ಮಂಥದ್ದೇ ಹುಡುಗಿ ಬೇಕು ಅಂತ ಹಿಂಗೆಲ್ಲ ಹೇಳ್ತಾನೆ. ನಾನು 1 ಇಯರ್ ತನಕ ಅವನಿಗೆ ಅವಾಯ್ಡ್ ಮಾಡ್ತೀನಿ ಸರ್. ಯಾಕಂದ್ರೆ ಅವನಿಗೆ ನನಗೆ 14 ವರ್ಷದ ಏಜ್ ಡಿಫ್ರೆನ್ಸ್ ಇರೋದ್ರಿಂದ ನಾನು ಅವನಿಗೆ ಅವಾಯ್ಡ್ ಮಾಡ್ತೀನಿ. ಇಲ್ಲ ನನಗೆ ಲೈಫ್ನಲ್ಲಿ ನಿಮ್ಮಂಥದ್ದೇ ಹುಡುಗಿ ಬೇಕು, ನಾನು ಏನಿದ್ರು ನಿಮ್ಮ ಜೊತೆನೇ ನಾನು ಬದುಕ್ತೀನಿ, ನಮ್ಮ ಮನೆಯವ್ರಿಗೆಲ್ಲ ನಾನು ರಿಜಿಸ್ಟ್ರೇಷನ್ ಮ್ಯಾರೇಜ್ಗೆ ಕನ್ವಿನ್ಸ್ ಮಾಡ್ತೀನಿ. ಈಗ ನಿಮ್ಮ ಗ್ಯಾರಂಟಿಗೋಸ್ಕರ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ದೇವ್ರ ಎದುರುಗಡೆನೆ ಮದುವೆ ಆಗ್ತೀನಿ ಅಂತ ಹೇಳಿ ಚೌಗ್ಲೆ ನಗರ್ ಮಚ್ಚೆನಲ್ಲಿ ಫಸ್ಟ್ ಕ್ರಾಸ್ನಲ್ಲಿ ನಮ್ಮ ಮನೆ ಇದೆ. ಅಲ್ಲಿ ಬಂದ್ಬಿಟ್ಟು 12ನೇ ಮಾರ್ಚ್ 2020ರಂದು ನಮ್ಮ ಮನೆ ದೇವರು ವೆಂಕಟೇಶ್ವರ ಬಾಲಾಜಿ ಮುಂದೆನೆ ಮದುವೆ ಆಗಿದ್ದಾನೆ ಸರ್. ಮದುವೆ ಆಗಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಪ್ರಮೋದ್ ಅವ್ರು ಮಾಡ್ತಾ ಇರುವಂತಹ ಆರೋಪ, ಈಗ ಯೋಧ ಆಗಿರ್ಬೋದು ಅಥವಾ ಕುಟುಂಬಸ್ಥರಾಗಿರ್ಬೋದು, ಏನ್ ಹೇಳ್ತಾ ಇದ್ದಾರೆ? ನಿಜಕ್ಕೂ ಅವರ ಮಾಡ್ತಾ ಇರುವಂತಹ ಆರೋಪದಲ್ಲಿ ಸತ್ಯ ಇದೆಯಾ? ಹೌದು ವೀಣಾ, ಪ್ರಮೋದ ಹಜಾರೆ ಬೆಳಗಾವಿಯಲ್ಲಿ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿರುವಂತದ್ದು. ಕಳೆದ 2 ದಶಕಗಳಿಂದ ಈ ಒಂದು ಕಾಯಕದಲ್ಲಿ ಪ್ರಮೋದ ಹಜಾರೆ ತೊಡಗಿರುವಂತದ್ದು. 100 ಯುವತಿಯರಿಗೆ, ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಪ್ರಮೋದ ಹಜಾರೆ ಮಾಡ್ತಿರುವಂತ. ಆದ್ರೆ ಇದೀಗ ಪ್ರಮೋದ ಹಜಾರೆನೇ ಈಗ ನ್ಯಾಯಕ್ಕಾಗಿ ಅಲಿದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ನಿಜಕ್ಕೂ ದುರಂತ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರಮೋದ ಹಜಾರೆ ಸಾಕಷ್ಟು ಸಾಮಾಜಿಕ ಕಾರ್ಯಕರ್ತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಕೆಯ ಕೆಲಸವನ್ನ ನೋಡ್ಕೊಂಡು ಈಗ ಆರ್ಮಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಕ್ಷಯ್ ಹುಡುಗನ ವಯಸ್ಸು 30, ಈ ಪ್ರಮೋದ ಹಜಾರೆ ವಯಸ್ಸು 44. 14 ವರ್ಷ ಡಿಫ್ರೆನ್ಸ್ ಆದ್ರೂ ಕೂಡ ನೀವು ಮಾಡುವ ಕೆಲಸ ನಂಗೆ ತುಂಬಾ ಖುಷಿ ಕೊಟ್ಟಿದೆ, ನಿಮ್ಮಂತವ್ರು ನನ್ನ ಲೈಫ್ ಪಾರ್ಟ್ನರ್ ಆಗ್ಬೇಕು ಅಂತೇಳಿ ಸತಾಯಿಸಿ ಆಕೆಗೆ ಪೀಡಿಸಿ ಆಕೆನ ಲವ್ ಮಾಡಿ 2020ರಲ್ಲಿ ಮದುವೆ ಆಗಿರುವಂತದ್ದು. ಮದುವೆ ಆದ ನಂತರ 4 ವರ್ಷ ಪ್ರಮೋದ ಹಜಾರೆ ಜೊತೆಗೆ ಸಂಸಾರವನ್ನು ಕೂಡ ಮಾಡಿದ್ದಾನೆ. ಬಳಿಕ ಈಗ ಮತ್ತೊಂದು ಹುಡುಗಿ ಜೊತೆಗೆ ಚಾಟಿಂಗ್ ಮಾಡೋದು, ಇನ್ನೊಂದು ಹುಡುಗಿ ಜೊತೆಗೆ ಮದುವೆ ಆಗಕ್ಕೆ ಮುಂದಾದ ತಕ್ಷಣ ಈಗ ಪ್ರಮೋದ ಹಜಾರೆ ಅವರ ಮನೆಗೆ ಹೋಗಿ ನನಗೆ ನ್ಯಾಯ ಕೊಡಿಸಿ ಆತನ ಜೊತೆ ನಾನು ಸಂಸಾರ ಮಾಡ್ತೀನಿ ಅಂತೇಳಿ ಪಟ್ಟಣ ಹಿಡಿದಿರುವಂತದ್ದು. ನಿನ್ನೆ ಬೆಳಗಾವಿ ತಾಲೂಕಿನ ಬಿಜಗರ್ಣಿ ಗ್ರಾಮದಲ್ಲಿ ಅಕ್ಷಯ್ ಮನೆಗೆ ಹೋಗಿ ಸಂಜೆ ಅವರು ಕೂಡ ಧರಣಿಯನ್ನ ಮಾಡಿರುವಂತದ್ದು. ಯಾವಾಗ ಪ್ರಮೋದ ಹಜಾರೆ ಮನೆಗೆ ಬರ್ತಾಳೆ ಅಂತ ವಿಷಯ ಗೊತ್ತಾಗ್ತಿದಂತೆ ಅಕ್ಷಯ್ ಕುಟುಂಬಸ್ಥರು ಕೂಡ ಪರಾರಿಯಾಗಿರುವಂತದ್ದು. ಹೀಗಾಗಿ ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಪ್ರಮೋದ ಹಜಾರ್ನ ಮನವೊಲಿಸಿ ಅಲ್ಲಿಂದ ಕರೆದುಕೊಂಡು ಠಾಣೆಗೆ ಬಂದಿರುವಂತ ದೂರು ಕೊಡು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿರುವಂತ. ಆದ್ರೆ ನಾನು ಯಾವುದೇ ಕಾರಣಕ್ಕೆ ದೂರು ಕೊಡೋದಿಲ್ಲ, ಆದ್ರೆ ಅಕ್ಷಯ್ ಜೊತೆಗೆ ನಾನು ಜೀವನ ಮಾಡ್ತೀನಿ ಅಂತೇಳಿ ಈಗ ಪಟ್ಟಣ ಪ್ರಮೋದ ಹಜಾರೆ ಅವರು ಹಿಡಿದಿರುವಂತದ್ದು. ವೀಣಾ, ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗಾಗಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.